ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತದ್ದು ನನ್ನ ಭಾವನೆ. ತುಂಬ ಜನ ಪುಸ್ಪುಸ್ನ ಮಿಸ್ ಮಾಡ್ಕೋತಿದ್ದೀವಿ. ಯಾಕೆ ನೀವು ಪುಸ್ಪುಸ್ ತೋರಿಸ್ತಾ ಇಲ್ಲ, ಏನಾಯಿತು ಅಂತ ಕೇಳ್ತಿದ್ರಲ್ಲ. ನೋಡಿ, ಇಲ್ಲೇ ಇದ್ದಾನೆ. ಮನೆಗೆ ಯಾವಾಗಲೂ ಒಂದು ಸತಿ ಬರ್ತಾನೆ. ಅವನು ಒಂಥರ ಗೆಸ್ಟ್ ಇದ್ದಂಗೆ, ಯಾವಾಗಲೂ ಬರ್ತಾನೆ, ಯಾವಾಗಲೂ ಹೊಟ್ಟೋಗ್ತಾನೆ. ಬೆಳಿಗ್ಗೆ ಬಂದ ಕೂಡಲೇ ಫಸ್ಟ್ ಅವ್ನಿಗೆ ಸ್ವಲ್ಪ ಹಾಲು ಹಾಕ್ಬಿಡ್ಬೇಕು. ಹಾಲು ಬಿಟ್ಬಿಟ್ಟು ಸುಮ್ಮನೆ ಸ್ವಲ್ಪ ಕೂತಿರ್ತಾನೆ, ಮತ್ತು ಆಮೇಲೆ ಎದ್ದು ಹೊರಗಡೆ ಹೊರಟೋಗ್ತಾನೆ. ಅಲ್ಲಿ ಹೋಗ್ತಿ ಮೀನ, ಅಲ್ಲಿ ಹೋಗ್ತಿ ಚಿನ್ನ, ಅಲ್ಲಿ ಹೋಗುದು ಚಿನ್ನ. ಇತ್ತೀಚೆಗೆ ಪ್ರತಿದಿನ ಮಳೆ ಬರ್ತಿರೋದ್ರಿಂದ ವೆದರ್ ತುಂಬ ಕೋಲ್ಡ್ ಅನಿಸುತ್ತೆ. ಮನೆ ಒಳಗಡೆ ಕೂಡ ಹೊರಗಡೆ ಕೂಡ. ಹಾಗೆ ಈ ಚಳಿನಲ್ಲಿ ಇನ್ನು ಸ್ವಲ್ಪ ಬೆಳಗ್ಗೆ ಹೊತ್ತು ಇನ್ನು ಸ್ವಲ್ಪ ಮಲ್ಕೋಣ ಅಂತ ಅನ್ನಿಸ್ತಿರುತ್ತೆ. ಇವಾಗಂತೂ ಸ್ಕೂಲ್ಗಳೆಲ್ಲ ಓಪನ್ ಆಗಿದೆ. ಸಣ್ಣ ಮಕ್ಕಳಿರೋರ್ಗಂತೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎಳ್ಳೇಬೇಕು, ಅವ್ರಿಗೆ ಡಬ್ಬಿ ರೆಡಿ ಮಾಡಬೇಕು, ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಿ ಆ ನಿದ್ದೆ ಕಣ್ಣಲ್ಲಿರೋವಂಥ ಮಕ್ಕಳನ್ನ ಎಬ್ಬಿಸಿ ಕಳಿಸೋದಿದೆಯಲ್ಲ, ಅದನ್ನು ನಾನು ನೋಡ್ತಾ ಇರ್ತೀನಿ. ಸ್ಕೂಲ್ಗೆ ಹೋಗುವಂಥ ಮಕ್ಕಳು ನೋಡಿದಾಗೆಲ್ಲ ನಾನು ಹರ್ಷಿತ್ ಇಬ್ಬರು ಕೂಡ ಅದನ್ನೇ ನೆನೆಸ್ಕೋತಿರ್ತೀವಿ. ಆ ಸ್ಕೂಲ್ ಡೇಸ್ ಇದ್ದಾಗ ಹೆಂಗಿತ್ತು, ಒಂದು ಹೆಕ್ಟಿಕ್ ಲೈಫ್ ಥರ ಅದು. ಮಕ್ಕಳು ಸ್ಕೂಲ್ಗೆ ಹೋಗಿ ತಾವಾಗೆ ರೆಡಿಯಾಗಿ ಹೋಗೋವರೆಗೂ ತುಂಬಾ ಹೆಕ್ಟಿಕ್ ಅದು. ಬೆಳಗ್ಗೆ ಹೊತ್ತು ಎಲ್ಲರೂ ಹರಿಬರಿ, ಎಲ್ಲರೂ ಕೆಲ್ಸಕ್ಕೆ ಹೋಗುವಂಥವ್ರು ಇರ್ಬೋದು, ಸ್ಕೂಲು ಕಾಲೇಜ್ಗೆ ಹೋಗುವಂಥವ್ರು ಇರ್ಬೋದು, ಎಲ್ಲರ ಮನೆಯಲ್ಲೂ ಬ್ಯುಸಿ ಟೈಮ್ ಅದು ಅರ್ಲಿ ಮಾರ್ನಿಂಗ್ ಅಂತನದು. ಸೊ ನಾವಿವಾಗ ಸ್ವಲ್ಪ ಫ್ರೀ ಆಗಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಬೆಳಗ್ಗೆ ಹೊತ್ತು ಸ್ವಲ್ಪ ಲೇಟಾಗಿ ಹೇಳ್ತೀವಿ. ಹಾಗೆ ರಾತ್ರಿನೂ ಲೇಟಾಗಿ ಮಲಗ್ತಿದ್ದೀವಿ. ರಾತ್ರಿ ಟಿ ವಿ ನೋಡಿಕೊಂಡು ಮೂವಿ ನೋಡ್ಕೊಂಡು ಮಲಗ್ತಾ ಇದ್ದೀವಿ. ಎಂಜಾಯ್ ಮಾಡ್ತಿದ್ದೀವಿ ಈ ಟೈಮ್. ಅದರಲ್ಲೂ ಪ್ರಿಯಾ ಬಂದಮೇಲಂತೂ ಇನ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಪ್ರಿಯಾ ರೀಚ್ ಆಗಿ ನೆಕ್ಸ್ಟ್ ಡೇನೇ ತಾತ ಅಮ್ಮಮ್ಮಗೆ ಕಾಲ್ ಮಾಡಿದ್ಲು. ಪ್ರ್ಯಾಂಕ್ ಕಾಲ್ ಮಾಡಿದಾಳೆ. ನಾನು ಇನ್ನೂ ಬುಡಾಪೆಸ್ಟಲ್ಲಿದ್ದೀನಿ, ಇವತ್ತು ರಜಾ ಇದೆ, ಪಕ್ಕದ ಅಂಗಡಿನಲ್ಲಿ ವಡೆ ಸಿಕ್ಕಿತ್ತು, ತೊಗೊಂಬಂದು ತಿಂತಾ ಇದ್ದೀನಿ ಅಂತ ಹೇಳಿ ಫುಲ್ ಮಾಡ್ತಾಳೆ. ನನ್ನ ತಮ್ಮನ ಫ್ಯಾಮಿಲಿ ಕೂಡ ಅಲ್ಲಿಗೆ ಹೋಗಿದ್ರು. ಒಟ್ಟಿಗೆ ಎಲ್ರಿಗೂ ಸೇರಿ ಫುಲ್ ಮಾಡ್ತಾ ಇದ್ದಾಳೆ. ಏನಿಲ್ಲ ಅಮ್ಮ, ಇಲ್ಲಿ ಅನಗ ಉಪಹಾರ ಅಂತ ಇದೆ, ಅಲ್ಲಿ ಒಂದು ವಡೆ ಸಿಕ್ಕಿತ್ತು, ವಡೆ ತಗೊಂಡ್ ತಿಂತಾ ಇದ್ದೀನಿ. ತೂತೊಡೆ. ನಮ್ ತರನೇ. ನಾಯಿ ಮರಿ ತಗೊಂಡ್ಬಿಟ್ಟಿದ್ದೀರಾ? ನಮ್ಮ ಹತ್ರನೂ ಇದೆ ನಾಯಿ ಮರಿ. ನಾಯಿ ಮರಿ ತಗೊಂಡ್ಬಿಟ್ಟಿದ್ದೀರಾ? ಅದೇನಾಯ್ತು ಅಂದ್ರೆ ಬಂದ್ ಮಲಿಕೊಳ್ಳೋದು. ಒಂದ್ ಸ್ವಲ್ಪ ಹಸು ಬಂದ, ರೂಢಿ ಮಾಡ್ಬಿಟ್ಟ. ಹಸುನಾ? ರೂಢಿ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಟ. ನಾನು ಇನ್ನೇನ್ ಮಾಡೋದು, ಅದೇ ಒಂಚೂರು ಅನ್ನ ಬಿಸ್ಕೆಟ್ ಅದು ಹಾಕೊಂಡು ಅದಿನ್ನೇನ್ ತಿನ್ನಲ್ಲ. ಅದಿಲ್ಲೇ ಆ ಜಾಗಕ್ಕೆ ಎಲ್ಲೂ ಹೋಗಲ್ಲ. ಹಸುಗೆ ಹೊಡಿಬೇಕು ಒಂದು. ಆ ಜಾಗ ಬಿಟ್ಟು ಎಲ್ಲೂ ಹೋಗಲ್ಲ. ಅದಲ್ಲ ನಿಮ್ಮ ಹತ್ರ ನಾಯಿನಾ? ಯಾ ನಾಯಿ? ನಿಮ್ ನಾಯಿ ಮರಿ ನಾನ್ ಕೇಳಿದ್ದು. ನನ್ನ ಹತ್ರ ಇದೆ ನಾಯಿ. ನಾಯಿ ತಗೊಂಡ್ಬಂದ್ರೆ ಅವ್ನು ನಮ್ನ ಆಚೆ ಹಾಕ್ಬಿಡ್ತಾನೆ. ಬಾಯ್ ಮಾಮ, ಹುಷಾರಾಗಿ ಹೋಗಿ ಬನ್ನಿ. ಅಲ್ಲ, ನಿನ್ಗೆಲ್ಲ ಕೊಡ್ತಿದ್ದು ನೀನೇ ಮಾಡ್ಕೊಂಡಿದ್ದೀರ ನಂಗು. ನಿನ್ನೆ ಮಾಮ ಬರ್ತಾರೆ ಪಿಕಪ್ ಮಾಡಕ್ಕೆ ಇದು ಏರ್ಪೋರ್ಟ್ಗೆ ಅಂತ ಅನ್ಕೊಂಡು ಮಾಮ ಡೇಟಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡು ನೆನೆ ನಿಮ್ಮ ಮನೆಗೆ ಹೋದ್ವಿ, ಯಾರು ಇಲ್ಲ ಅಂತ ಅನ್ಕೊಂಡು ಬೇಜಾರಾಗೋಯ್ತು, ವಾಪಸ್ ಬಂದ್ಬಿಟ್ಟು
ಇವಳ ನೋಡಿದ್ರೆ ಅಲ್ಲಿಗೆ ಊರಿಗೆ ಬರೋಣ ಅಂತ ಅನ್ಕೊಂಡ್ವಿ. ಅವಳು ಫ್ರೀನ ಫ್ರೆಂಡ್ಸ್ ಮೀಟ್ ಮಾಡಕ್ ಹೋಗ್ಬೇಕಂತ ಅಂದ್ರು. ಅದಕ್ಕೆ ಫೋನೇ ಮಾಡೋಣ ಅಂತ. ಹಿತೈಷಿಗೆ ಸ್ನೂಫಿ ತೋರಿಸಿದ ತಕ್ಷಣ ಹಿಂಗಾಗ್ಬಿಡ್ತು ಮುಖ, ಯಾಕೋ ಎಲ್ಲೋ ಮಿಸ್ ಆಗ್ತಿದೆಯಲ್ಲ ಅಂತ. ಆಮೇಲೆ ಆ ನಾಯಿ ತೋರಿಸ್ತಲ್ಲ, ಆ ನಾಯಿ ತೋರಿಸಿದ್ಮೇಲೆ ಸ್ನೂಫಿನ ತೋರಿಸ್ದೆ ನಾನು. ಸ್ನೂಫಿನ ತೋರಿಸ್ಬಿಟ್ಟು ಎರಡು ಸೇಮ್ ಅಂತೆ. ಅದಕ್ಕೆ ಗೊತ್ತಾಗಿಲ್ಲ. ಅಲ್ಲ ಅಮ್ಮಮ್ಮಂಗೂ ತೋರಿಸ್ದೆ, ಇದೇನಿದು ಅಂದ್ಬಿಟ್ಟು ಡಿಸ್ಟ್ರಾಕ್ಟ್ ಆಗ್ಬಿಟ್ರು. ಒಬ್ರು ಸೂಟ್ ಕೇಸ್ ಒಳಗಡೆ, ಇನ್ನೊಬ್ರು ಇಲ್ಲಿ. ಇವನಿಗೆ ಇಲ್ಲೇ ಬೇಕು ಆಟಾಡೋಕ್ಕೆ ಜಾಗ ಇದು. ಅಫಿನ್ ನೋಡ್ತೀನಿ, ಕರ್ಕೋ ಈ ಕಡೆಗೆ. ಹಾಂ, ಅವಳು ಎಲ್ಲ ಕುತ್ಕೊಂಡು ಕರ್ಕೋ ಅಂದ್ರೆ ನೋಡ್ಕೊಂಡು ಕುತ್ಕೋತಾಳೆ. ಎಷ್ಟೊಂದು ದಿನ ಇದು ಗೊತ್ತಾ ಪುರಿ ತಿಂದು. ಹೌದಾ, ನೀವು ಮಾಡ್ಕೊಳ್ಳೋದು ಅಲ್ಲಿ? ಯಾಕೆ? ಎಣ್ಣೆ ಏನಂದ್ರೆ ಎಣ್ಣೆ ಕಾಯಿಸ್ತೀವ ಪುರಿ ಮಾಡೋಕ್ಕೆ, ಅದು ಆ ಎಣ್ಣೆನ ವೆಯ್ಟ್ ಮಾಡಿ ಆರಿಸಿ ಹಾಕೊಂಡು ಎದಕ್ಕೆ ಹಾಕೊಳ್ಳೋಣ, ಪಾತ್ರೆ ಜಾಸ್ತಿ ಆಗಲ್ಲ. ಆ ಎಣ್ಣೆ ಥರ್ಡ್ ಫ್ಲೋರ್ಗೆ ಎತ್ಕೊಂಡು ಹೋಗಿ ಥರ್ಡ್ ಫ್ಲೋರ್ ಇಟ್ಕೊಂಬರೋದು, ಅದೊಂದು ಪ್ರಾಬ್ಲಮ್. ಅದಕ್ಕೆ ಚಪಾತಿ ಅಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರಲ್ವಾ ನಿಮಗೆ ಕಿಚನಲ್ಲಿ? ಬಟ್ ಚಿಕ್ಕದು ಇರುತ್ತೆ. ಹಾಗಾದ್ರೆ ಜಾಸ್ತಿ ಚಪಾತಿನೇ ಮಾಡೋದು. ಹಾಗಾದ್ರೆ ಎಷ್ಟು ದಿನ ಆಯ್ತು ನೀವು ಪೂರಿ ತಿಂದಿನಿ? ಅಲ್ಲಿ ಇಂಡಿಯನ್ ರೆಸ್ಟೋರೆಂಟಲ್ಲಿ ಸಿಗಲ್ಲ ಅಲ್ಲಿ? ಸಿಗಲ್ಲ. ಇವತ್ತು ಬ್ರೇಕ್ಫಾಸ್ಟ್ಗೆ ಆಲೂಗಡ್ಡೆ ಪಲ್ಯ, ಚಟ್ನಿ, ಪೂರಿ. ಚೆನ್ನಾಗಿ ಪ್ರಾಪರ್ ಇಂಡಿಯನ್ ಬ್ರೇಕ್ಫಾಸ್ಟ್. ತುಂಬ ಆಮೇಲೆ ಅಳು ಬರ್ಬೇಕು ಇವಾಗ ಅಂತ ತಿಂತಾ ಇದ್ದೀನಿ. ಬರ್ಬೇಕು ಹಿಂಗೆ ಹಂಗೇನಿಲ್ಲ. Dude, no, dude. Nothing happened. Not so much. ಏನಿಲ್ಲ ಅಂದ್ರೆ ಅದಕ್ಕೆ ನಂಗೆ ಉದ್ದುತ್ತಾ ಇದೆ. ಪ್ರೀನ್ ಹತ್ರ ಎಪಿಲೇಟರ್ ಇದೆ, ಅದರಿಂದ ನನಗೆ ಹೇರ್ ರಿಮೂವ್ ಮಾಡ್ತೀಯ ಅಂತ ಕೇಳಿ ಮಾಡಿಸ್ಕೊತಾ ಇದ್ದೆ. ಅದರಿಂದ ಪೇಯ್ನ್ ಜಾಸ್ತಿ ಆಗ್ತಿದ್ರಿಂದ ಅದನ್ನು ಅವನಿಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. Dude, ಇಲ್ಲಿ ಬಂದಿದ್ರೆ ಹೋಗಿದೆ ಅಂತ ಅರ್ಥ. ಇದು ಕಾಣಿಸುತ್ತೆ. ಚಾಕ್ಲೇಟ್ ಕೊಟ್ಬಿಟ್ಟು ಕುಡಿಸ್ಕೊಂಡು ಹೇಳೋದು ಪ್ರಿಯಾ ಅವ್ರಿಗೆ. ನೋಡ್ತಾರೆ ವೇನ್ ಸಕ್ಕತ್ತಾಗಿದೆ ನಿಂದು ವೇನ್. ಇವಾಗಲ್ಲ ಟ್ರಿಮ್ ಮಾಡಿದ್ರೆ ಹೆಚ್ಚಾಗ್ಬಿಟ್ಟಿದೆ. ನೋಡಿ ಹೆಚ್ಚು ಹಾಕಿರೋದು ಹರ್ಷಿತ್ ಅಂತ ಹೆಚ್ಚು. ಐಬ್ರೋ ಮಾಡಿದ್ರೆ ಎಷ್ಟು ಚಿಕ್ಕ Promotion. ಬಂದ್ಬಿಡೋದು. ಇಬ್ರು ಅದೇ ಕೇಳಿದ್ರು, ಹೆಂಗೋ ಮಾಡ್ತಿದ್ದೆ ಒಂದೇ ದಿನ. ನಿಜ ಹೇಳಬೇಕಂದ್ರೆ ಇತ್ತೀಚೆಗೆ ನನಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟೇ ಹೊಟ್ಟೋಗಿತ್ತು. ಯಾಕಂದರೆ ಮನೇಲಿ ಮಕ್ಕಳಿದ್ರೆ ಏನು ಬೇಕಾದ್ರೂ ಮಾಡಿಕೊಡ್ಬೋದು. ಸೊ ಈಗ ಹರ್ಷಿತ್ ಕೂಡ ಡಯೆಟ್ ಅಂತೆಲ್ಲ ಮಾಡ್ತಿರ್ತಾನೆ, ನನಗೇನು ಜಾಸ್ತಿ ಟ್ರೈ ಮಾಡೋಕ್ಕೂ ಹೋಗಲ್ಲ. ಹಾಗಾಗಿ ಅವ್ನಿಗೇನು ಇಷ್ಟನೋ ಆ ರೀತಿ ಅವ್ನಿಗೆ ಮಾಡಿಕೊಡ್ತಾ ಇದ್ದೆ. ಇವತ್ತಿಬ್ಬರು ಮಕ್ಕಳು ಒಟ್ಟಿಗೆ ಇದ್ದಿದ್ದರಿಂದ ಅವರಿಬ್ರಿಗೂ ಇಷ್ಟ ಆಗೋ ರೀತಿಯಲ್ಲಿ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಪ್ರಿಯಾ ಹೇಳ್ತಿದ್ಲು ಇಲ್ಲಿ ನಮಗೆ ಪನ್ನೀರೇ ಸಿಗಲ್ಲ ಅಂತ. ಸೊ ಹಾಗಾಗಿ ಇವತ್ತು ಪನ್ನೀರನ್ನ ಉಪಯೋಗಿಸ್ಕೊಂಡು ರೋಲ್ ಮಾಡ್ತಾಯಿದ್ದೀನಿ. ರೋಲ್ ಮಾಡೋದಕ್ಕೆ ಇದಕ್ಕೆ ತರಕಾರಿಗಳನ್ನೆಲ್ಲ ಜಾಸ್ತಿ ಸೇರಿಸ್ಕೊಂಡಷ್ಟು ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್, ಈರುಳ್ಳಿ, ಪನ್ನೀರೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರಿಗೆ ಸ್ವಲ್ಪ ಮಸಾಲೆಗಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ರೋಲ್ ಒಳಗಡೆಗೆ ಇದನ್ನು ಪನ್ನೀರನ್ನು ಸ್ಟಫ್ ಮಾಡಿ ಮಾಡುವಾಗ ಈ ಮಸಾಲೆಗಳನ್ನೆಲ್ಲ ಉಪಯೋಗಿಸ್ಕೋಬೋದು. ಅರಿಶಿನ, ಖಾರದ ಪುಡಿ, ಧನಿಯಾ ಪೌಡರ್, ಜೀರಿಗೆ ಪೌಡರ್, ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಉಪ್ಪು, 1 ಸ್ಪೂನಷ್ಟು ಎಣ್ಣೆ, ಅರ್ಧ ಹೋಳಷ್ಟು ನಿಂಬೆ ರಸ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ತರಕಾರಿನ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಸೊ ಉಪ್ಪು, ಹುಳಿ, ಖಾರ ಎಲ್ಲನೂ ಇರುತ್ತಲ್ಲ, ಇದೆಲ್ಲ ತರಕಾರಿಗಳಿಗೆ ಅಂಟ್ಕೋಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ತರಕಾರಿ ಮಿಕ್ಸ್ ಮಾಡಿ ಇಟ್ಕೊಂಬೇಡ. ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನಾನು ಇದಕ್ಕೆ ಶೆಜ್ವಾನ್ ಚಟ್ನಿ ಹಾಕ್ತಾಯಿದ್ದೀನಿ. ಇದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅಥವಾ 1 ಸ್ಪೂನ್ ಟೊಮೆಟೊ ಕೆಚಪ್ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ.
ಮಿಕ್ಸ್ ಮಾಡ್ಕೊಂಡ ನಂತರ ತರಕಾರಿ ಎಲ್ಲ ಹಾಕಿ ಒಂದು 10 ನಿಮಿಷ ಸೈಡಲ್ಲಿ ಇಟ್ಕೊಂಬೇಡ. ಇದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗೋವರೆಗೂ ಅದನ್ನು ಬಿಟ್ಟ ನಂತರ ನಾವು ಇದನ್ನು ಸ್ಟಫಿಂಗ್ ರೆಡಿ ಮಾಡ್ಕೋಬೋದು. ಅಷ್ಟರಲ್ಲಿ ನಾನು ಇದಕ್ಕೆ ಗೋಧಿ ಹಿಟ್ಟು ಏನು ಕಲಿಸ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಪನ್ನೀರ್ ರೋಲ್ ಮಾಡುವಾಗ ಜಾಸ್ತಿ ಇದಕ್ಕೆ ಮೈದಾ ಹಿಟ್ಟನ್ನ ಉಪಯೋಗಿಸ್ಕೊಂಡು ಏನು ರೋಟಿ ಥರ ಮಾಡ್ಕೊಂಡು ಅಥವಾ ಚಪಾತಿ ಥರ ಮಾಡಿಕೊಂಡು ಅದರೊಳಗಡೆ ನೀವು ಸ್ಟಫ್ ಮಾಡ್ಕೋಬೋದು. ಆದರೆ ಇವತ್ತು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಮಾಮೂಲಿ ಚಪಾತಿ ಹಿಟ್ಟಲ್ಲೇ ನಾವು ಈ ರೋಲ್ಸ್ನ ಪ್ರಿಪೇರ್ ಮಾಡ್ಬೋದು. ಸುಮಾರು ಒಂದು 3 ಅಥವಾ 4 ರೋಲ್ ಆಗೋಷ್ಟು ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಲಾಸ್ಟಲ್ಲಿ ಎಣ್ಣೆ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಬೇಡ. ಇದು ಒಂದು 10 ನಿಮಿಷ ನೆನೆಯುವಷ್ಟರಲ್ಲಿ ಸ್ಟಫಿಂಗ್ ಪ್ರಿಪೇರ್ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಮ್ಯಾರಿನೇಟ್ ಮಾಡಿರೋಂಥ ತರಕಾರಿ ಹಾಕಿ ಫ್ರೈ ಮಾಡ್ಕೋಬೇಕು. ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದಲ್ಲ, ಸ್ವಲ್ಪ ಇದು ಮಸಾಲೆ ಎಲ್ಲ ಇದಕ್ಕೆ ಇನ್ನು ತರಕಾರಿಗಳೆಲ್ಲ ಅಂಟ್ಕೊಂಡು ಅದು ಒಂದು ಕ್ರಂಚಿನೆಸ್ ಇರೋ ಹಾಗೆ ತರಕಾರಿನ ಬೇಯಿಸ್ಕೋಬೇಕು. ಓವರ್ ಕುಕ್ ಆಗಬಾರ್ದು. ಸುಮಾರು ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ನಾವು ಮ್ಯಾರಿನೇಟ್ ಮಾಡಿರೋಂಥ ಮಸಾಲೆ ಎಲ್ಲ ತರಕಾರಿಗೆ ಅಂಟ್ಕೊಂಡಂಗೆ ಆಗಿದೆ. ಇಷ್ಟ ಆದರೆ ಸಾಕು. ಲಾಸ್ಟಲ್ಲಿ ಇದಕ್ಕೆ ಹಸಿ ಈರುಳ್ಳಿ ಹಾಕಿದ್ದೀನಿ. ಹಸಿ ಈರುಳ್ಳಿ ಹಾಕೋದ್ರಿಂದ ರೋಲ್ ಒಳಗಡೆ ಈರುಳ್ಳಿಯ ಕ್ರಂಚಿನೆಸ್ ಹಾಗೆ ಇರುತ್ತೆ, ಮೆತ್ತಗೆ ಅನಿಸಲ್ಲ. ಸೊ ಈರುಳ್ಳಿ ಹಾಕಿದ ಕೂಡಲೇ ಸ್ಟವ್ ಆಫ್ ಮಾಡಬೇಡ. ಅದು ಕಂಪ್ಲೀಟಾಗಿ ತಣ್ಣಗಾಗೋ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಚಪಾತಿ ರೆಡಿ ಮಾಡ್ಕೊಳ್ಳೋಣ. ಚಪಾತಿ ಹಾರ್ಡಾಗದೆ ಸಾಫ್ಟಾಗಿ ಬರಬೇಕು ಅಂದರೆ ನಾವು ಹಿಟ್ಟು ಕಲಸಿ ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 1 ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಇದನ್ನು ಒಂದು 10 ನಿಮಿಷ ಸೈಡಲ್ಲಿ ಇಟ್ಟಿದ್ದೆ. ಆನಂತರ ನಾನು ಇದನ್ನು ಒಂದು ಸತಿ ಚೆನ್ನಾಗಿ ನಾದ್ಕೊಂಡು ಈಗ ಚಪಾತಿ ಲಟ್ಸ್ಕೊತಾ ಇದ್ದೀನಿ. 10 ನಿಮಿಷದ ನಂತರ ಹಿಟ್ಟು ಕೂಡ ಸಾಫ್ಟಾಗಿರುತ್ತೆ. ಒಂದು ಸತಿ ನಾದ್ಕೊಂಬಿಟ್ಟು ನಾವು ಎಷ್ಟು ತೆಳ್ಳಗೆ ಬೇಕಾದ್ರೆ ಚಪಾತಿ ಲಟ್ಸ್ಕೊಬೋದು, ಅಷ್ಟೇ ಸಾಫ್ಟಾಗಿ ಬರುತ್ತೆ. ನಾನು ಇದನ್ನು ನಾರ್ಮಲ್ ಚಪಾತಿ ಮಾಡಿದೆ, ಏನು ಲೇಯರ್ಸ್ ಥರ ಬರೋ ಹಾಗೆ ಮಾಡ್ತಾಯಿದ್ದೀನಿ. ಲಚ್ಚ ಪರಾಟ ಥರ ಮಾಡಿಕೊಂಡು ಸ್ಟಫಿಂಗ್ ಮಾಡ್ಕೊಡೋದ್ರಿಂದ ಮಕ್ಳಿಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅಥವಾ ನಾರ್ಮಲಾಗಿ ನೀವು ರೌಂಡಾಗಿ ಲಟ್ಟಿಸ್ಬಿಟ್ಟು ಕೂಡ ಸ್ಟಫಿಂಗ್ ಮಾಡಿಕೊಡ್ಬೋದು. ಸ್ವಲ್ಪ ದೊಡ್ಡದಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಗೋಧಿ ಹಿಟ್ಟು ಸ್ಪ್ರಿಂಕಲ್ ಮಾಡಿ ಈ ರೀತಿ ರೋಲ್ ಮಾಡ್ಕೊಂಡ ನಂತರ, ಅಂದರೆ ರೌಂಡಾಗಿ ಇದನ್ನು ಶೇಪ್ ಮಾಡ್ಕೊಂಡ ನಂತರ ನಾವು ಇದನ್ನು ಲಟ್ಸ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಚಪಾತಿ ಲೇಯರ್ಸ್ ಬರುತ್ತೆ. ಸೊ ಹೀಗೂ ಮಾಡ್ಬೋದು, ಅಥವಾ ನಾರ್ಮಲಾಗಿ ರೌಂಡಾಗಿ ಲಟ್ಟಿಸ್ಬಿಟ್ಟು ಕೂಡ ಚಪಾತಿ ಮಾಡಿ ನೀವು ಸ್ಟಫಿಂಗ್ ಮಾಡಿ ಕೊಡ್ಬೋದು. ಸೊ ಇದೇ ರೀತಿ ಎಲ್ಲನೂ ರೆಡಿ ಮಾಡ್ಕೊಂಬೇಡ. ಒಳಗಡೆ ಸ್ಟಫಿಂಗ್ ಮಾಡಿ ಈ ರೀತಿ ರೋಲ್ ಮಾಡಿ ಮೇಲಿಂದ ಟಿಶ್ಯೂ ಪೇಪರ್ ಅಥವಾ ಬಟರ್ ಶೀಟ್ನ ಕವರ್ ಮಾಡಿ ಕೊಡೋದ್ರಿಂದ ಮಕ್ಳಿಗೆ ಹಿಡ್ಕೊಂಡು ತಿನ್ನೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಒಳಗಡೆ ನಾವು ಸ್ಟಫಿಂಗ್ ಹಾಕಿದ್ಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಟೊಮೆಟೊ ಕೆಚಪ್ ಜೊತೆಗೆ ಅದನ್ನು ತಿನ್ನುವಾಗ. ಸೊ ಅಥವಾ ನೀವು ಪನ್ನೀರ್ ಅಥವಾ ಚೀಸ್ನ ಗ್ರೇಟ್ ಮಾಡಿ ಕೂಡ ಸ್ಟಫಿಂಗ್ ಮಾಡಿ ಕೊಡ್ಬೋದು. ಈ ರೀತಿ ರೋಲ್ ಮಾಡಿಕೊಡೋದ್ರಿಂದ ಒಂದು ರೋಲ್ ತಿಂತಾ ಇದ್ದಂಗೆ ಹೊಟ್ಟೆ ಫುಲ್ ಅನಿಸುತ್ತೆ. ಯಾಕಂದರೆ ದೊಡ್ಡದಾಗಿರುವಂಥ ಒಂದು ರೋಲ್ ಜೊತೆಗೆ ಸಾಕಷ್ಟು ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿರೋದ್ರಿಂದ ಒಂದು ತಿಂತಾ ಇದ್ದಂಗೆ ಹೊಟ್ಟೆ ಫುಲ್ ಅನಿಸುತ್ತೆ. ಸೊ ಇದ್ರ ಜೊತೆಗೆ ನೀವು ಕ್ಯಾಬೇಜ್ ಹಾಕ್ಕೋಬೋದು, ಚೀಸ್ ಹಾಕ್ಕೋಬೋದು, ಪನ್ನೀರ್ನ ಗ್ರೇಟ್ ಮಾಡಿ ಹಾಕ್ಕೋಬೋದು. ಈ ಥರ ಬೇರೆ ಬೇರೆ ರೀತಿಯಲ್ಲಿ ತರಕಾರಿಗಳನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೊಡೋದ್ರಿಂದ ಒಳಗಡೆ ಏನು ತರಕಾರಿ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಟೇಸ್ಟ್ ಮಾತ್ರ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಸೊ ಈ ರೀತಿ ನೀವು ಕೂಡ ಡಬ್ಬಿಗೆ ಪ್ಯಾಕ್ ಮಾಡಿಕೊಡ್ಬೋದು, ಅಥವಾ ಯಾವಾಗಲಾದ್ರು ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹೌದೆಲ್ಲ ನಿಂಗೆ ಅಲ್ಲಿ ಸಿಗಲ್ಲ ನಿಜ? ಇಂಡಿಯನ್ ಸ್ಟೋರಲ್ಲೂ ಸಿಗಲ್ಲ? ಸಿಗುತ್ತೆ, ಬಟ್ ನಾವು ತೊಗೊಂಬರೋದು. ಬೆಳಗ್ಗೆ ಪನ್ನೀರ್ ನೋಡ್ಬೇಡ ಅಂದ್ಕೊಂಡೆ, ಪನ್ನೀರ್ ಅಂತ. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಯು. ಸರಿ ಬರ್ತೀನಿ.
ಕ್ರಾಸ್ ಆಗೋಯ್ತು. ಈಗ ಏನಕ್ಕೆ ಬಂದಿರೋದು? ಯಾರು ಯಾವ ಅಕ್ಕ ಬಂದಿದ್ದಾರೆ? ಪ್ರಿಯಕರ ಇಲ್ಲಪ್ಪ ಬಂದಿಲ್ಲ. ಎಲ್ಲಿ? ಯಾವಳು ಬಂತು ಅರ್ಧ ಗಂಟೆಗೆ ನಿಮ್ಮ ಮನೆಗೆ ಬಂದ್ಲು. ಬಂದಿದ ತಕ್ಷಣ ನಿಮ್ಮ ಮನೆಗೆ ಬಂದಿದ್ದಾರೆ. ಆಮೇಲೆ ಅಲ್ಲಿಗೂ ಸರ್ಪ್ರೈಸ್ ಕೊಡಕ್ ಬರ್ಬೇಕು ಅಂತಾನೆ ಅನ್ಕೊಂಡ್ಲು. ಆಮೇಲೆ ಅಕ್ಕಗೆ ಹೇಳ್ಬಿಡಿ ಅಂತ ಹೇಳಿದ್ವಿ. ಅದಕ್ಕೆ ಅರ್ಶು ಫುಲ್ ಶಾಕ್. ಅರ್ಶುಗೆ ಫುಲ್ ಶಾಕ್. ಡೈಜೆಸ್ಟ್ ಆಗ್ತಲ್ಲ 5 ನಿಮಿಷ ಆಗೋಗಿದೆ ಆದ್ರೂ ನಮ್ಮಳೆ ನಗ್ತಾದೀನಿ 5 ನಿಮಿಷ ಆದ್ರೂ ಬೆಳಗ್ಗೆಯಿಂದ ಮೂಡ್ ಆಫ್ ಆಗಿದ್ದ. ಬಂದ ತಕ್ಷಣ ಫುಲ್ ಖುಷಿ ಆಗೋಯ್ತು ನನ್ಗೆ. ಹಂಗೆ 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 ಏನ್ ಕೊಟ್ರದಕ್ಕ? ಏನ್ ಕೊಟ್ರದು? ಈ ಸರ್ತಿ ಮಕ್ಳಿಗೆ ಏನಾದ್ರು ಗಿಫ್ಟ್ಸ್ ತರಬೇಕು ಅಂದರೆ ಏನಾದ್ರು ಯೂಸ್ ಆಗೋ ರೀತಿಯಲ್ಲಿ ಇರಬೇಕು ಅಂತ ಪ್ರಿಯಾ ಪಜಲ್ಸ್ ತೊಗೊಂಬಂದಿದ್ಲು. ಮಕ್ಳಿಗಿಬ್ರಿಗೂ ಇಷ್ಟ ಆಗತ್ತೆ ಅಂತನಕ್ಕೋಸ್ಕರ. ಹೌದಾ? ಗೊತ್ತಾಯ್ತಾ ಚಿನ್ನಿ ಹಿಂಗೆ ಅಂತ? ಹಾಂ ಹಾಂ. ಇದೊಂದು ಗೇಮ್ಸ್ ಥರನೂ ಇರುತ್ತೆ, ಮೈಂಡ್ ಗೇಮ್ಸ್ ಥರನೂ ಇರುತ್ತೆ. ಪಜಲ್ ಅಂತಂದರೆ ಅದನ್ನು ಜೋಡಿಸಿಟ್ಟು ಅದನ್ನು ಆಟ ಆಡ್ತಾನೆ ಮಕ್ಕಳು ಪಾಠನೂ ಕಲಿಬೋದು. ಸೊ ಹಿತೈಷಿ ಪಾಪಗೂ ತುಂಬ ಇಷ್ಟ ಆಯಿತು ಇದನ್ನೆಲ್ಲ ಅರೇಂಜ್ ಮಾಡೋದಾಗಲಿ, ಅದನ್ನೆಲ್ಲ ಯಾವುದರಿಂದ ಯಾವುದು ಬರುತ್ತೆ ಅಂತ ಅದನ್ನು ಪಜಲ್ನ ಮೈಂಡ್ ಗೇಮ್ನ ಅದನ್ನು ಏನು ಯೂಸ್ ಮಾಡಿಕೊಂಡು ಅದನ್ನೆಲ್ಲ ಅರೇಂಜ್ ಮಾಡ್ತಾ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ನೋಡಿ. ಇಲ್ಲೇ ನಡೀತಾ ಇದೆ ಗೇಮ್. ಚೆನ್ನಾಗಿದೆ ಗೇಮ್ ಅರ್ಥ ಮಾಡ್ಕೊಂಡು ಮಾಡ್ತಾ ಇರೋದು ಇದು. ಇದು ಟೋಕನ್. ಎಷ್ಟು ಜನ ಒಟ್ಟಿಗೆ ಆಡೋದು ಇದು? 3 ಜನ? 4 ಜನ. ಇಬ್ರು ಆಡ್ಬೋದು, 3 ಆಡ್ಬೋದು. ಕಡ್ಕೊಂಬಂದೆಲ್ಲ ಕೆಲ್ಸ್ಬಿಡ್ತಾರೆ. ಹಿತೈಷಿ ಬರಲ್ಲ ಬಿಡು ಚಿನ್ನಿ. ಓನಾಯ್ತು ಎಲ್ಲ ಹಾಳು ಮಾಡ್ಬಿಡುತ್ತಮ್ಮ ನಿಮ್ಮ ಗೇಮ್ನ. ಹೊಂಡ ಬಿಡು ಚಿನ್ನಿ. ಕಮ್ ಜೋಡಿಸಿ ಇವಾಗ. ನೋಡು ನಂಬರ್ ನೋಡು ಕರೆಕ್ಟಾಗಿ ಓಪನ್ ಮಾಡಿ ನೋಡು. ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ರಿಯಾ ತಾತ ಅಮ್ಮಂಗೆ ಮಾಡಿದಂಥ ಪ್ರಾಂಕ್ ಕಾಲ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೊಮ್ಮೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲ್ಲ? ಊನೋ ಅಂತ ಅಂದ್ರೆ, ಓಕೋ ಅಂತ ಅಂದ್ರೆ, ಇವಾಗ ಇಬ್ಬರೇ ಮೈರಮಿ ಅಂದ್ರೆ ಸೇಮ್ ಪ್ಯಾಟರ್ನ್.